ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಪ್ರೀತಿಯ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್, ನಿಮಗೆ ಆತ್ಮೀಯವಾದ ಸುಸ್ವಾಗತ. ಮತ್ತು ರಹೀಂ ಖಾನ್ ಸರ್, ಸತೀಶ್ ರೆಡ್ಡಿ ಸರ್, ನಿಮಗೂ ಕೂಡ ಸುಸ್ವಾಗತ. ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿನಿಮಾ 21ಕ್ಕೆ ಬಿಡುಗಡೆ ಆಗ್ತಾ ಇದೆ. ಇವತ್ತು ಟ್ರೇಲರ್ ಲಾಂಚ್. ಈಗ ಟ್ರೇಲರ್ ನಿಮ್ಮೆಲ್ಲರ ಮುಂದೆ ಇದೆ. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಸರ್, ರಾಮಣ್ಣ ಸರ್ ಇವರುಗಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಜೊತೆಗೆ ನಮ್ಮ LY ರಾಜೇಶ್ ಸರ್, ಟ್ರಬಲ್ ಶೂಟರ್, ನನಗೆ ಯಾವತ್ತೇನು ತೊಂದರೆ ಆದರೂ ಅದು ಮೊದಲು ಬಂದು ನಮ್ಮ ಅಣ್ಣನ ಸ್ಥಾನದಲ್ಲಿ ಪಕ್ಕದಲ್ಲಿ ನಿಂತು ಅದನ್ನು ಬಗೆಹರಿಸಿ ಕೆಲಸ ಮುಂದಕ್ಕೆ ತೊಗೊಂಡೋಗೋ ಮಾಡಿದ್ರು ರಾಜೇಶ್ ಸರ್ಗೆ, ನರೇಂದ್ರ ಬಾಬು ಸರ್ಗೆ, ಇವರಿಬ್ಬರಿಗೂ ವಿಶೇಷವಾದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಿಂದ ನನಗೆ ತಮ್ಮಂದರು ಇಲ್ಲ, ಅಂದರೆ ಕಸಿನ್ ಬ್ರದರ್ಸ್ ಇದ್ದಾರೆ. ಈ ಸಿನಿಮಾದಿಂದ ಇನ್ನೂ ಇಬ್ಬರು ಹೊಸ ತಮ್ಮಂದರು ಸಿಕ್ಕಿದ್ದಾರೆ ನನಗೆ. ಒಂದು ಜಯಸೂರ್ಯ, ಇನ್ನೊಬ್ಬರು ನಮ್ಮ ಸಾಗರ್. ಸಿನಿಮಾಗೋಸ್ಕರ ನಾನು ಇವರಿಗೆಲ್ಲ ಅಂದರೆ ಒಂದು ವರ್ಕ್ಶಾಪ್ ಮಾಡಿದ್ವಿ. ಅಂದರೆ ಇವರಿಗೆ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಹೇಳಿದ್ವಿ. ಆ್ಯಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ ಡೆಡಿಕೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಇವರ ಪರ್ಫಾರ್ಮೆನ್ಸ್ ನೀವು ತೆರೆ ಮೇಲೆ ನೋಡಿದ್ವಿ. 21ನೇ ತಾರೀಕು ಫುಲ್ ಫ್ಲೆಡ್ಜಾಗಿ ನೋಡ್ತೀರಾ. ಇದರ ಜೊತೆಗೆ ಈ ನಮ್ಮ ಸಿನಿಮಾದಲ್ಲಿ ಇಬ್ಬರು ನಿರ್ಮಾಪಕರಿದ್ದಾರೆ. ಸಿನಿಮಾದ ಡೈಲಾಗ್ ಬಂತು, ಪಾಲ್ ಎರಡಾಗ್ಬೋದು, ಆದರೆ ಈ ಸಲ ಶಿಕಾರಿ ಹೊಡೆಯೋದು ಕನ್ಫರ್ಮ್ ಅಂತ. 100% ಈ ಸಲ ಶಿಕಾರಿ ಹೊಡೆದಿದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಟೈಮ್ ಎಲ್ಲ ಎತ್ತಿಟ್ಟು ನಮಗೋಸ್ಕರ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಆ್ಯಂಡ್ ಸತೀಶ್ ರೆಡ್ಡಿ ಸರ್ ಬಂದಿದ್ದಾರೆ, ಅಥವಾ ರಹೀಂ ಖಾನ್ ಸರ್ ಬಂದಿದ್ದಾರೆ, ಅರವಿಂದ್ ರೆಡ್ಡಿ ಸರ್ ಬಂದಿದ್ದಾರೆ, ಅನಂತರಾಮನ್ ಸರ್ ಬಂದಿದ್ದಾರೆ, ಶ್ರೀ ಮುರಳಿ ಸರ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಸರ್. ಆ್ಯಂಡ್ ಆಲ್ಸೋ ಶ್ರೀ ಮುರಳಿ ಸರ್ ನಾನು ಬರ್ತಾನೆ ಹೇಳಿದೆ, ಅದು ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆಬ್ವಿಯಸ್ಲಿ ನಾವೆಲ್ಲರೂ ಅವರ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಡೆಫಿನೆಟ್ಲಿ ಆಗಿರ್ತೀವಿ. ಆದರೆ ಅವರ ಒಂದು ಪರ್ಸ್ನಲ್ ಇಂಟರ್ವ್ಯೂಸ್ ಅನ್ನೋದೇನಿದೆ, ಅಥವಾ ವೀಕೆಂಡ್ ವಿತ್ ರಮೇಶಲ್ಲಿ ಅವರ ಒಂದು ಪರ್ಸ್ನಾಲಿಟಿ ಅನ್ನೋದೇನಿದೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಲವ್ ಯು ರಿಲೇಟಿವ್. ನಂತರ ರಾಘು ಸರಿಗೆ ನಾನು ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತೀನಿ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲಾಂದರೆ ಆ ಅವಕಾಶ ಅವರು ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾನು ಇಲ್ಲಿ ಮಾತಾಡ್ತಿರಲಿಲ್ಲ. ಸೊ ನಮ್ಮ ಗುರು ಆಗಿರುವಂತಹ ರಾಘು ಶಿವಮೊಗ್ಗ ಸರಿಗೂ ಥ್ಯಾಂಕ್ ಯು ಹೇಳ್ತಾ, ಇಲ್ಲಿ ನಾನು ದುನಿಯಾ ವಿಜಯ್ ಅಣ್ಣನ ಹೆಸರು ಹೇಳಿದರೆ ತಪ್ಪಾಗುತ್ತೆ. ಯಾಕಂದರೆ ರಾಘು ಸರ್ ನನ್ನ ಭೀಮಾಲ್ಲಿ ನೋಡಿ ಏನೊಂದು ಅವಕಾಶ ಮಾಡಿಕೊಟ್ರು. ಭೀಮಾ ಇರಲಿಲ್ಲ ಅಂದರೆ ಇವತ್ತು ಇಲ್ಲಿ ನಾನು ಇರ್ತಿರ್ಲಿಲ್ಲ. ಸೊ ದುನಿಯಾ ವಿಜಯ್ ಅಣ್ಣನಿಗೂ ಇಲ್ಲಿಂದಲೇ ಕೈ ಮುಗಿದು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಾಕಷ್ಟು ಮನೆಗಳಲ್ಲಿ ಯೂಶಲಿ ಫಿಲ್ಮ್ಸ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿರೋದಿಲ್ಲ. ಬಟ್ ಹೇಳಿದಾಗಿಂದ ಅವತ್ತಿಂದ ಇವತ್ತರೆಗೂ ತುಂಬ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಈ ಟೀಮಲ್ಲಿ ಟಾಸ್ಕ್ ಟೀಮಲ್ಲಿ ಕೆಲಸ ಮಾಡಿದಂಥ ಡೈರೆಕ್ಟರ್ಸ್ ಟೀಮಲ್ಲಿರುವಂಥ ಯೋಗೇಶ್, ರವೀಂದ್ರ ಸರ್ ಆಗಿರ್ಬೋದು, ರಾಹುಲ್ ಅವರು, ತಾಸೀಮ್ ಅವರು, DOP ಟೀಮಲ್ಲಿ ಪ್ರದೀಪ್ ಸರ್, ದಿವಾಕರ್ ಸರ್, ಆ್ಯಂಡ್ ನಮ್ಮ ಸಪೋರ್ಟ್ ಮಾಡಿದಂಥ ಎಲ್ಲ ಹಿರಿಯ ಕಲಾವಿದರು ಅಥವಾ ಎವ್ರಿ ಆರ್ಟಿಸ್ಟ್ ಎಲ್ಲರಿಗೂ ನಾನು ಇಲ್ಲಿಂದನೇ ಕೈ ಮುಗಿದು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನೀವೆಲ್ಲರ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಸ್ ಇರಲಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರಲಿಲ್ಲ. ಆಲ್ಸೋ ಈ ಟೈಮಲ್ಲಿ ನನಗೆ ತುಂಬ ಸೆಟ್ಟಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ, ನನಗೆ ಆಗಾಗ ಹುಷಾರಿದ್ದಾಗ ಟೀ ತಂದು ಕೊಡ್ತಾ ಇದ್ದ, ಅಥವಾ ಅವಾಗ ಟ್ಯಾಬ್ಲೆಟ್ ತಂದು ಕೊಡ್ತಾ ಇದ್ದ ಅಮೃತ, ನಾವು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಟೈಮ್ ಎತ್ತಿಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳಿದ್ದೀನಿ. ಈಗ ಇನ್ನೊಂಚೂರು ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾ 20. ಎಲ್ರಿಗೂ ನಮಸ್ಕಾರ. ಬಂದಿರುವ ನನ್ನ ಪ್ರೀತಿ ಮಾಧ್ಯಮದವರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ನನ್ನ ಕುಟುಂಬ, ನನ್ನ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಮೆಚ್ಚಿನ ಶ್ರೀ ಮುರಳಿ ಅಣ್ಣ ಮತ್ತು ನಮ್ಮ ಇಡೀ ಟಾಸ್ಕ್ ತಂಡ, ಇವರು ಎಲ್ಲರ ಮುಂದೆ ನಿಂತು ಮಾತಾಡ್ತಾ ಇರೋದು ನನಗೆ ತುಂಬ ಸ್ಪೆಷಲ್ ಅನಿಸ್ತಿದೆ.
ಮುಖ್ಯವಾಗಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅಣ್ಣ, ನಿಮಗೆ ಹಾರ್ಟ್ಲಿ ವೆಲ್ಕಮ್ ಕಾರ್ಯಕ್ರಮಕ್ಕೆ. ನಿಮ್ಮ ಸಿಂಪ್ಲಿಸಿಟಿ ಮತ್ತು ನೀವು ನಿಮ್ಮ ಫ್ಯಾಮಿಲಿಗೆ ಕೊಡೋ ಇಂಪಾರ್ಟೆನ್ಸ್ ಮತ್ತು ವ್ಯಾಲ್ಯೂ ನನಗೆ ನಿಜವಾಗ್ಲೂ ತುಂಬ ಇಷ್ಟ. ಇಲ್ಲಿವರೆಗೂ ಬಂದು ನನ್ನಂಥ ಹೊಸ ಕಲಾವಿದನಿಗೆ ಬೆಂಬಲ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಮೊದಲೇ ಹೇಳಿದಾಗೆ ನಾಗ ಶಿವಮೊಗ್ಗ ಸರ್ ನನಗೆ ಫೇವ್ರೆಟ್ ಪರ್ಸನ್, ಅವ್ರ ಗುರುಗಳು ಕೂಡ. ಈಗಾಗಲೇ ಅವ್ರ ಜೊತೆ ಪೆಂಟಗನ್ ಅನ್ನೋ ಚಿತ್ರದಲ್ಲಿ ಅವ್ರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಈಗ ಟಾಸ್ಕ್ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸಿನಿಮಾ ಜರ್ನಿಯಲ್ಲಿ ತುಂಬ ಕಲಿತೆ, ತುಂಬ ವಿಷಯಗಳನ್ನ ತಿಳ್ಕೊಂಡೆ. ನನಗೆ ಮುಂದೆ ಸಿಗುವ ಅವಕಾಶಗಳನ್ನ ನಾನು ಇನ್ನೂ ಎಫರ್ಟ್ ಹಾಕಿ ಮತ್ತು ಡೆಡಿಕೇಶನ್ ಕೊಟ್ಟು ನಾನು ನನ್ನನ್ನು ಅಪ್ರೂವ್ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತು ಇನ್ನೂ ತುಂಬ ಕಲಿತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಅ ಬಿಗ್ ಆಪರ್ಚುನಿಟಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಈ ಚಿತ್ರತಂಡದ ಮೇಲೆ ಇರಲಿ. ಆ್ಯಂಡ್ ಟ್ರೇಲರ್ ಲಾಂಚ್ ಆಗಿದ್ದರಿಂದ ಮೊದಲನೇದಾಗಿ ಎಡಿಟರ್ನ ಸೂಪರ್. ಯಾಕಂದರೆ ಒಂದು ಸಿನಿಮಾದಲ್ಲಿ ಪಾತ್ರದ ವಿಶ್ಲೇಷಣೆ ಅಲ್ಲದೆ ಇರುವಂತಹ ಸೀಕ್ವೆನ್ಸ್ಗಳನ್ನ ಮಾಡಿ ಎಲ್ಲೋ ಇದ್ದಂತಹ ಶಾರ್ಟ್ಸ್ಗಳನ್ನ ಇಲ್ಲೆಲ್ಲೋ ಒಂದು ಆ್ಯಡ್ ಮಾಡಿಬಿಟ್ಟು ಯಾರೋ ಹೇಳಿರೋಂಥ ಡೈಲಾಗ್ಗಳನ್ನ ಇನ್ಯಾರೋ ಹೇಳಿರೋಂಥ ಡೈಲಾಗ್ಗಳಿಗೆ ಕನೆಕ್ಟ್ ಮಾಡಿ ಅದನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋ ಥರ ತೋರಿಸುವಂಥದ್ದು ಒಂದು ಎಡಿಟರಿಂದ ಮಾತ್ರ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಮ್ಮ ದಿ ಟಾಸ್ಕ್ ಸಿನಿಮಾ ನೋಡಿರೋಂತಹ ಪ್ರತಿಯೊಂದು ಆಡಿಯನ್ಸಲ್ಲೂ ಒಂದು ಕ್ಯೂರಿಯಾಸಿಟಿ ಮುಗಿಸಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಸಿರಿ ಪಾತ್ರದ ಒಂದು ಕ್ಯಾರೆಕ್ಟರೈಸೇಷನ್ ಡೈರೆಕ್ಷನಲ್ಲಿ ಒಂಥರ ಕನ್ಫ್ಯೂಷನ್ಗೆ ಟರ್ನ್ ಮಾಡಿರುತ್ತೆ ಅಂತ ಹೇಳಿ. ಆ್ಯಂಡ್ ಎಲ್ಲರೂ ಟೀಸರ್ ಟ್ರೇಲರ್ ತೋರಿಸ್ತಾ ಹೇಳ್ತಾರೆ ಪಿಕ್ಚರಲ್ಲಿ ಬಾಕಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇದರಲ್ಲಿರುವಂತಹ ಕ್ಯೂರಿಯಾಸಿಟಿ ಆ್ಯಂಡ್ ಕನ್ಫ್ಯೂಷನ್ಸ್ಗಳಿಗೆ ಕ್ಲಾರಿಫಿಕೇಶನ್ ಸಿಗಬೇಕು ಅಂದರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಬೇಕು ನವೆಂಬರ್ 21ಕ್ಕೆ. ಆ್ಯಂಡ್ ಈ ಒಂದು ಸ್ಪೆಷಲ್ ಸ್ಟೇಜಲ್ಲಿ ನಾನು ಒಂದು ವಿದ್ಯಾರ್ಥಿನಿಯಾಗಿ ಯೂತ್ಗಳಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಇಟ್ಸ್ ಅ ಫ್ಯಾಂಟಸಿ, ಒಂದು ಇಮ್ಯಾಜಿನರಿ ಕ್ರಿಯೇಷನ್. ಸೊ ಇದ್ರ ಹಿಂದೆ ಸಾಕಷ್ಟು ಎಕ್ಸ್ಪರ್ಟೀಸ್ಗಳ ವರ್ಕ್ ಇರುತ್ತೆ. ಆ್ಯಂಡ್ ಇದನ್ನ ರಿಯಲ್ ಲೈಫಲ್ಲಿ ಒಂದು ಸ್ಟಂಟ್ಸ್ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಇದನ್ನ ರಿಯಲ್ ಲೈಫಲ್ಲಿ ದಯವಿಟ್ಟು ಎಕ್ಸ್ಪೆರಿಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡಿ. ಇದು ನಾನು ಒಂದು ವಿದ್ಯಾರ್ಥಿನಿಯಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೋತಾ ಇರೋದು. ಬಿಕಾಸ್ ನಮ್ಮ ದಿ ಟಾಸ್ಕ್ ಸಿನಿಮಾದಲ್ಲಿ ಹೇಳಬೇಕು ಅಂತಾದರೆ ರಘು ಸರ್ ಆಗಿರ್ಬೋದು ಆ್ಯಂಡ್ ಸ್ಪೆಷಲಿ ಅರ್ಜುನ್ ಮಾಸ್ಟರ್, ಎಸ್ಪೆಷಲಿ ಎಲ್ಲ ಫೈಟರ್ಸ್ ಹೀರೋಗಳು ಇಂಪ್ಯಾಕ್ಟ್ಫುಲ್ ಆಗಿ ಕಾಣಬೇಕು ಅಂದರೆ ಬಹುಶಃ ಫೈಟರ್ಸ್ಗಳನ್ನು ಅಷ್ಟೇ ಮ್ಯಾಟರ್ ಆಗ್ತಾರೆ ಅಂತ ಹೇಳಿ ನಾನು ನಂಬ್ತೀನಿ. ಸೊ ಎಷ್ಟೇ ಇದಾಗಿರಲಿ ಶೂಟಿಂಗ್ ಸೆಟ್ಟಲ್ಲಿ ಧೂಳುಗಳನ್ನ ಮಾಡಿಕೊಂಡು ಆ್ಯಂಡ್ ಎದ್ದು ಬಿದ್ದು ಗಾಯಗಳು ಮಾಡಿಕೊಂಡು ಆ್ಯಂಡ್ ಡಮ್ಮಿ ಪ್ರಾಪರ್ಟೀಸಲ್ಲಿ ಹೊಡೆಸ್ಕೊಂಡ್ರು ಕೂಡ ಅಷ್ಟೇ ಆ ಒಂದು ಸೀಕ್ವೆನ್ಸನ್ನು ಇಂಪ್ಯಾಕ್ಟ್ಫುಲ್ ಆಗಿ ಮಾಡುವಂಥದ್ದು ಇಟ್ಸ್ ಔಟ್ಪುಟ್, ಟೋಟಲ್ ಔಟ್ಪುಟ್ ಸಿನಿಮಾದು. ಆ್ಯಂಡ್ ಇಲ್ಲಿ ನೆರೆದಿರೋ ಎಲ್ಲ ಹಿರಿಯರಿಗೂ ನಮಸ್ಕಾರ ಹೇಳ್ತೇನೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಟಾಸ್ಕ್ ಮಾಸ್ಟರ್ ರಾಘು ಶಿವಮೊಗ್ಗ, ಥ್ಯಾಂಕ್ ಯು ಈ ಸಿನಿಮಾಗೂ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ. ನಾನು ನೋಟಿಸ್ ಮಾಡಿದಂಗೆ ಸೂರ್ಯ ಮತ್ತು ಸಾಗರ್ ಇಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಈಸಿ, ಎಸ್ಪೆಷಲಿ ಆ್ಯಕ್ಷನ್ ಸಿನಿಮಾ ಮಾಡೋದು. ನನಗೆ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಆ ಇಬ್ಬರು ಹುಡುಗರ ಮೇಲೆ. ಆ್ಯಂಡ್ ರಾಘು ಶಿವಮೊಗ್ಗ ಅವ್ರ ಬರವಣಿಗೆ ತುಂಬ ಹಾರ್ಡ್ ಹಿಟ್ಟಿಂಗ್ ಆಗಿರುತ್ತೆ. ನಾನು ಚೂರಿಕಟ್ಟೆ ಹಿಂದೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ರಾಘು ನನಗೆ ರಂಗಭೂಮಿಯಿಂದ ಪರಿಚಯ. ಸೊ ಇಂಥ ಒಂದು ಹಾರ್ಡ್ ಹಿಟ್ಟಿಂಗ್ ಸಬ್ಜೆಕ್ಟ್ಗೆ ಸಪೋರ್ಟ್ ಆಗಿ ನಿಂತ ರಮಣ ಸರ್ ಮತ್ತು ವಿಜಯ್ ಕುಮಾರ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು. ಆ್ಯಂಡ್ ಒಂದು ಸೋಷಲ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡೋದು ಈಗಿನ ಕಾಲದಲ್ಲಿ ತುಂಬ ಕಷ್ಟಕರವಾದ್ದು. ಅದನ್ನು ನೀವು ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದಗಳು.